ಮಹಾಕುಂಭಮೇಳ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಆಚರಣೆ. ನೂರ 44 ವರ್ಷಗಳ ನಂತರ ನಮ್ಮ ಪ್ರಯಾಗ್ರಾಜ್ನಲ್ಲಿ ಇದೇ ಜನವರಿ 13ರಿಂದ ಫೆಬ್ರವರಿ 26ನೇ ತಾರೀಕುವರೆಗೂ ನಡೀತಾ ಇದೆ. ಈ ಮೇಳಕ್ಕೆ ಸುಮಾರು 40 ಕೋಟಿಗಿಂತ ಹೆಚ್ಚು ಭಕ್ತಾದಿಗಳು ಸೇರಬಹುದು ಅಂತ ಊಹೆ ಮಾಡಲಾಗಿದೆ. ಈ ಡೇಟು ಮತ್ತು ಪ್ಲೇಸ್ನ ಸುಮ್ಮನೆ ಯಾವುದೋ ಕ್ಯಾಲೆಂಡರ್ ಡೇಟ್ ಪ್ರಕಾರ ಮಾಡ್ತಾ ಇಲ್ಲ. ನಮ್ಮ ಭೂಮಿ, ಸೂರ್ಯ, ಚಂದ್ರ ಹಾಗೆ ಗುರು ಈ 4 ಆಕಾಶಕಾಯಗಳು ಒಂದೇ ರೇಖೆಯಲ್ಲಿ ಬರುವಂಥ ಒಂದು ಶುಭ ದಿನದಲ್ಲಿ ಈ ಕುಂಭಮೇಳವನ್ನು ಆಚರಿಸಲಾಗುತ್ತೆ. ಇದರ ಇತಿಹಾಸ ನೋಡೋದಾದ್ರೆ ನಾವು ಸಮುದ್ರ ಮಂಥನ ಕಾಲಕ್ಕೆ ಹೋಗ್ಬೇಕಾಗುತ್ತೆ. ಸಮುದ್ರ ಮಂಥನದಲ್ಲಿ ದೊರೆತಂಥ ಈ ಅಮೃತಕ್ಕೋಸ್ಕರ ರಾಕ್ಷಸರು ಮತ್ತು ದೇವತೆಗಳ ನಡುವೆ 12 ದಿನಗಳ ಕಾಲ ಹೋರಾಟ ನಡೆಯುತ್ತೆ. ಈ ದೇವತೆಗಳ 12 ದಿನಗಳು ನಮ್ಮ ಮನುಷ್ಯರ 12 ವರ್ಷಕ್ಕೆ ಸಮನಾಗಿರುತ್ತೆ. ಆದ್ದರಿಂದ ಪ್ರತಿ 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭಮೇಳವನ್ನು ನಡೆಸಲಾಗುತ್ತೆ. ಹೋರಾಟದ ಸಮಯದಲ್ಲಿ ಕುಂಭದಲ್ಲಿದ್ದಂಥ ಅಮೃತದ ಹನಿಗಳು ಭೂಮಿ ಮೇಲಿನ ಪ್ರಯಾಗ್ರಾಜ್, ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ್ ಈ 4 ಸ್ಥಳಗಳಲ್ಲಿ ಬೀಳುತ್ತೆ. ಅಂದಿನಿಂದ ಈ 4 ಸ್ಥಳಗಳು ಅತೀಂದ್ರಿಯ ಶಕ್ತಿಯನ್ನು ಪಡೆದುಕೊಂಡಿವೆ ಅಂತ ನಂಬಲಾಗಿರುತ್ತೆ. ಅದಕ್ಕೋಸ್ಕರ ಈ 4 ಪವಿತ್ರ ಸ್ಥಳಗಳಲ್ಲಿ ಕುಂಭಮೇಳವನ್ನು ಆಚರಿಸಲಾಗುತ್ತದೆ. ಇನ್ನು ಈ ಬಾರಿ ನಡೀತಾ ಇರುವಂಥ ಕುಂಭಮೇಳ ಮಹಾಕುಂಭಮೇಳ. ಇದು ಪ್ರತಿ 144 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಅಂದರೆ 12 ಪೂರ್ಣ ಕುಂಭಮೇಳಗಳ ನಂತರ ಒಂದು ಮಹಾಕುಂಭಮೇಳ ನಡೆಯುತ್ತೆ. ಇದು ಪ್ರಯಾಗ್ರಾಜ್ನಲ್ಲಿ ಮಾತ್ರ ನಡೆಯುವಂಥದ್ದು. ಇದೇ ರೀತಿ ಪ್ರತಿ 12 ವರ್ಷಕ್ಕೊಂದ್ಸರಿ ಪೂರ್ಣ ಕುಂಭಮೇಳ ಬರುತ್ತೆ. ಇದನ್ನು ಪ್ರಯಾಗ್ರಾಜ್, ಹರಿದ್ವಾರ, ನಾಸಿಕ್ ಮತ್ತು ಉಜ್ಜಯಿನಲ್ಲಿ ನಡೆಸ್ತಾರೆ. ಅದೇ ರೀತಿ ಪ್ರತಿ 6 ವರ್ಷಕ್ಕೊಂದ್ಸರಿ ಅರ್ಧ ಕುಂಭಮೇಳ ಬರುತ್ತೆ. ಇದನ್ನು ಹರಿದ್ವಾರ ಮತ್ತು ಪ್ರಯಾಗ್ರಾಜ್ನಲ್ಲಿ ಮಾತ್ರ ನಡೆಸಲಾಗುತ್ತೆ. 144 ವರ್ಷಗಳ ನಂತರ ನಡೀತಾ ಇರುವಂಥ ಈ ಮಹಾ ಕುಂಭಮೇಳದ ಸಮಯದಲ್ಲಿ ನಾವು ನೀವೆಲ್ಲ ಇರುವಂಥದ್ದೇ ನಮ್ಮ ಪುಣ್ಯ ಅಂತ ಭಾವಿಸ್ಬೋದು.